ಆಮೇಲೆ ಟೀ ಕುಡ್ಕೊಂಡು 8 ಕಾಲು 8:30 ಡಿಸ್ಪರ್ಸ್ ಆಗ್ತದೆ ಸಾಮಾನ್ಯ. ಅವತ್ತು ಒಂದಿನ ಹಂಗೆ 8:30 ಹಿಂಗೆ ಬಂದ್ವಿ. ಈ ಮಾದೇಶ್ ಮತ್ತು ಇವರ ಯುವಕ ತಂಡ ಈ ಶಕ್ತಿ ಇಲ್ಲೇನೋ ಕೆಲಸ ಮಾಡ್ತಾಯಿದ್ರು. ಗಿಡ ಕೀಳೋದು ಏನೋ ಮಾಡ್ತಿದ್ದಾರೆ. ನನಗೆ ಇವ್ರು ಯಾರು ಪರಿಚಯ ಇರಲಿಲ್ಲ ಅವತ್ತು. ಇವ್ರು ಯಾರು ನಮ್ಮನೆ ತೆಗೆ ಇಲ್ಲಿ ಬಂದು ಕ್ಲೀನ್ ಮಾಡ್ತಾಯಿದ್ದಾರೆ, ಪಾಪ ತೆಗೆಯಪ್ಪ ಮಾತಾಡ್ಸೋಣ ಅಂತ ಬಂದು ಅವರ ವಾಲಂಟಿಯರ್ಗೆ ಹೋಗಿ ನಾವೇ ಪರಿಚಯ ಮಾಡ್ಕೊಂಡು ನೀವು ಯಾರು ಏನು ಎಂತ ಎಲ್ಲ ವಿಚಾರಿಸಿದ್ವಿ. ಆವಾಗ ಅವ್ರು ಹೇಳಿದರು, ಸರ್ ಪ್ರತಿ ಶನಿವಾರ ಮತ್ತು ಭಾನುವಾರ ನಾವಿಂಥ ಸೇವೆಯನ್ನು ಮಾಡ್ತಾಯಿದ್ದೀವಿ, ಸೆಲ್ಫ್ ಸರ್ವಿಸ್ ನಾವು ಇದೆಲ್ಲ ನಮ್ಮದೊಂದು ತಂಡ ಇದೆ ಅಂತ ಹೇಳಿದರು. ಅವಾಗ ನಾವು ಅವ್ರ ಜೊತೆ ಕೈ ಜೋಡಿಸಿದ್ವಿ. ಇದಕ್ಕೆ ಪ್ರೇರಣೆ ನಮ್ಮ ಕುಬೇರಪ್ಪ. ಅಲ್ಲಿ ಇಲ್ಲಿ ಎಲ್ಲೆಲ್ಲ ಮಾಡ್ತಾಯಿದ್ರು, ಎಲ್ಲೆಲ್ಲ ಮಾಡ್ತಾಯಿದ್ದಾರೆ ಅನ್ನೋ ವಿಷಯ ಗೊತ್ತಾಗೆಲ್ಲ ಅವರ ಚಿಕ್ಕಪ್ಪ, ನಮ್ಮ ಮಾದೇಶ್ವರ ಚಿಕ್ಕಪ್ಪ ಎಲ್ಲ ಮಾಡ್ತಿರಲ್ಲ ನಮ್ಮನೆ ತೆಗೆ ಹಿಂಗೆಲ್ಲ ಭಾಳ ಗಲೀಜಿದೆ, ಇಲ್ಲಿ ಯಾಕೆ ಮಾಡಬಾರ್ದು ಅಂತ ಅವ್ರು ಅಂದಂಗೆ ಅವರು ಈ ಒಂದು ಆ ಪ್ರೇರೇಪಣೆಯಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ರು. ನಾವು ಅವ್ರ ಜೊತೆ ಸೇರ್ಕೊಂಡು ಈ ಮತ್ತೆ JCB ಬುಲ್ಡೋಜರ್ ಎಲ್ಲ ತರಿಸಿ ಇದೆಲ್ಲ ಮಾಡಿಸಿ ಕ್ಲೀನ್ ಮಾಡಿಸಿ ಆಮೇಲೆ ಫೆನ್ಸಿಂಗು ಸುಮಾರು 2 ವರ್ಷದಿಂದ ಇಲ್ಲೇ ಸಂಗ್ರಹ ಮಾಡಿದ್ವಿ ಇವನ್ನ. ಅದು ಅಲ್ಲಿಂದ ಪಾರ್ಕ್ನಿಂದ ತರಿಸಿ ಇಲ್ಲೇನು ಮಾಡಿದ್ವಿ, ಕಾದ್ವಿ ಹೇಳ್ಬೇಕು ಅಂತ ಕಾದ್ವಿ, ಹಂಗಾಗಿತ್ತು. ಆಮೇಲೆ ಏನದಕ್ಕೆ ಯೋಚನೆ ಬಂತು, ಸುತ್ತ ಈ ಪೋಲ್ಸನ್ನು ನೆಟ್ಬಿಟ್ಟು ಅದಕ್ಕೆ ಯಾಕೆ ನಾವು ವೆಲ್ಡ್ ಮಾಡಬಾರ್ದು ಅಂತ ಆಲೋಚನೆ ಮಾಡಿದ್ವಿ. ಆ ಒಂದು ಯೋಚನೆ ಬಂದಾಗ ಸುತ್ತ ಇವರೇ ಬೇರೆ ಯಾರು ಕೆಲಸಗಾರನ್ನು ಕರೆಸಿಲ್ಲ, ಇವರೇ ಜಲ್ಲಿ ಮರಳು ಸಿಮೆಂಟು ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಾಂಕ್ರೀಟ್ ಮಾಡಿ ಈ ಕಂಬಗಳನ್ನು, ಈ ಯುವ ಶಕ್ತಿ ಈ ಕಂಬಗಳನ್ನೆಲ್ಲ ನೆಟ್ಟು ಅವ್ರ ಸ್ನೇಹಿತರನ್ನ ಅವರು ಸೇರ್ಕೊಂಡು ಇದನ್ನೆಲ್ಲ ಸುತ್ತ ವೆಲ್ಡಿಂಗ್ ಎಲ್ಲ ಮಾಡಿಸಿ ಈ ರೂಪಕ್ಕೆ ತಂದಿದ್ದೀವಿ. ಇವತ್ತಿನ ನಮ್ಮ ಉಪಮೇಯರ್ ಆಗಿರ್ತಕ್ಕಂತಹ ನಾಗರಾಜಪ್ಪನವ್ರನ್ನ ಸ್ವಲ್ಪ ನಿಮ್ಮ ಸಹಕಾರ, ನಿಮ್ಮ ಬೆಂಬಲ ಬೇಕು ಅಂತ ಹೇಳಿದ್ವಿ. ಅಷ್ಟರಲ್ಲಿ ನಮಗಿಲ್ಲೊಂದು ಲೈಟ್ ಬೇಕು ಅಂತ ತಕ್ಷಣ ಅವತ್ತು ಬೆಳಗ್ಗೆ ಹೇಳಿದ್ವಿ. ತಿರುಗಿ ದಿನ ಬೆಳಗ್ಗೆಗೆ ಆ ಲೈಟ್ ಬಂತು. ಇಂಥ ಅವ್ರ ಸಹಕಾರ ಬೆಂಬಲ ಇದ್ದರೆ ಇದನ್ನು ನಾವೆಲ್ಲ ಇಲ್ಲಿ ನಿವಾಸಿಗಳು ಸುತ್ತಮುತ್ತಲ ಎಲ್ಲ ನಮ್ಮ ಅಭಿಮಾನಿಗಳು ಸೇರಿಕೊಂಡು ಉತ್ತಮ ರೀತಿಯ ಒಂದು ಉದ್ಯಾನವನವನ್ನಾಗಿ ಇದನ್ನು ಮಾಡಬೇಕು ಅನ್ನೋ ನಮ್ಮ ಆಸೆ ಇದೆ. ಅದಕ್ಕೆ ನಮ್ಮ ಉಪಮೇಯರ್ನ ನಾವು ಕೇಳ್ಕೊಳ್ತಕ್ಕಂಥದ್ದು, ಇಲ್ಲಿ ಇದಕ್ಕೆ ನಮಗೆ ಬೆಂಚುಗಳು ಅಲ್ಲೆಲ್ಲೇ ಇದ್ವು. ನಿನ್ನೆ ಒಂದು 3 ಏರ್ಕೊಂಬಂದಿದ್ದೀವಿ. ಇನ್ನು ಕೆಲವು ಕಡೆ ನಮಗೆ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ. ಇಲ್ಲಿ ಪಕ್ಕದಾಗ ಇದ್ದಾವೆ, ಅವನ್ನ ಎತ್ಕೊಂಬರೋಕ್ಕಾಗಲಿಲ್ಲ, ಸುಮ್ಮನೆ ವೇಸ್ಟ್ ಇದ್ದಾವೆ. ಅವರಿಗೆ ಒಂದಷ್ಟು ಬೆಂಚುಗಳನ್ನು ದಯಮಾಡಿ ಕೊಡಿಸ್ಕೊಡಿ. ಇದ್ರ ಜೊತೆ ಸುತ್ತ ಇವಿಲ್ಲದ್ರೆ ಜಂಗ್ ಬರ್ತವೆ, ಸುತ್ತ ಕಾಂಕ್ರೀಟನ್ನು ಹಾಕಿಬಿಡಿ ಕೆಳಗೆ 1 ಅಡಿ 2 ಅಡಿನ ಅಂತ ಅವ್ರನ್ನ ಮನವಿ ಮಾಡಿಕೊಂಡು, ಜೊತೆಗೆ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಹೇಳ್ತಾ ಅವ್ರನ್ನ ಈ ಒಂದು ಕಾರ್ಯಕ್ರಮದ ನಮ್ಮ ಈ ಒಂದು ಮುಂದಿನ ಯೋಜನೆಗಳನ್ನು ಅವರು ಉದ್ಘಾಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಯುವ ತಂಡ ಶಕ್ತಿ ಆಗಿರ್ತಕ್ಕಂಥ ಅವರ ಮುಖಂಡರಾಗಿರ್ತಕ್ಕಂಥ ಮಾದೇಶ್ ಮತ್ತು ಅವರ ಸಂಗಡಿ ಅವರೆಲ್ಲರನ್ನೂ ಖಂಡಿತ ಅಭಿನಂದಿಸ್ತಾ ಈ ಒಂದು ಸಮಾರಂಭಕ್ಕೆ ಅವ್ರನ್ನ ಸ್ವಾಗತಿಸ್ತಾ ಇದ್ದೇನೆ. ಇದ್ರ ಜೊತೆಗೆ ನಾವಿಂಗೆ ಕೆಲಸ ಮಾಡ್ತಾ ಇದ್ದಾಗ ಒಬ್ಬರು ವೈದ್ಯರು ಇಲ್ಲಾಕೆ ಹೋಗ್ತಾಯಿದ್ರು. ಸರ್ ಏನು ಮಾಡ್ತಾಯಿದ್ದೀರಿ, ಏನು ಸಮಾಚಾರ ಅಂತ ವಿಚಾರಿಸಿ ಹಿಂಗೆ ಮಾಡ್ತಾಯಿದ್ದೀವಿ ಅಂದರೆ, ಸರ್ ನೀವೇನಾದ್ರು ಕೋರ್ಟ್ ಹೋದ ಮಾಡಿದಾರೆ ಪೈಪ್ಗಳೋದನ್ನು ನಾವು ಕೊಡಿಸ್ಕೊಡ್ತೀವಿ ಅಂತ ಅವರ ವಾಲಂಟಿಯರ್ಗೆ ಹೇಳಿದರು. ನಮ್ಮ ಇಲ್ಲೇ ಚಂದ್ರಮೌಳಿ ಅವರು ನಾವೇನಾರು ನಮ್ಮ ಸಹಕಾರ ಕೇಳ್ರಿ ಅಂತ ಹೇಳಿ ಅವರು ಮಾಡ್ತೀವಿ ಅಂದರು. ಶಂಕರಮೂರ್ತಿ ಅವರೆಲ್ಲರನ್ನೂ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈ ನಮ್ಮ ಜೊತೆಗೆ ನಿರ್ಮಲಾ ಮೇಡಮ್ ಅವ್ರ ತಂಡ ಎಲ್ಲ ಬಂದಿದ್ದಾರೆ. ಅವರನ್ನು ಈಗ ನಡೆಸಿರ್ತಕ್ಕಂಥ ಎಲ್ಲ ಅಭಿಮಾನಿಗಳನ್ನು ಮತ್ತು ವಿದ್ಯಾರ್ಥಿಗಳನ್ನು ತಮ್ಮೆಲ್ಲರನ್ನು ಸ್ವಾಗತಿಸ್ತಾ ನಮ್ಮ ಉಪಮಹಾಪೌರರಾಗಿರ್ತಕ್ಕಂಥ ನಾಗರಾಜಪ್ಪನವರು ಈ ಒಂದು ನಮ್ಮ ಯೋಜನೆಯನ್ನು ಉದ್ಘಾಟಿಸಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದೀನಿ. ಮಾಡೋಣ ಹೇಳಿರಿ ಕಟ್ ಮಾಡಿ ನಾವು ಕತ್ತರಿಸೋದು ಬೇಡ, ಈ ಥರ ಮಾಡಿ ಬರಮ್ಮ ಸಂಖ್ಯೆಯಲ್ಲಿ ಇಟ್ಟು ಇನ್ನೊಂದು ಸ್ವಲ್ಪ ತೆಗೆದು